ಹೇಳಿ ಪಾಪಣ್ಣಣ್ಣ. ಅಂತೂ ನೆನಪಾತಲ್ಲ ಈಗ್ಲಾರು. ದಿನ ಬಿಟ್ಟು ದಿನ ಬರ್ತಾ ಇರ್ತೀನಿ ಮನೆಗೆ ಅಂದಿದ್ರಿ. ಅದು ಹೊಳೆನಾರು ಇಳಿದ್ರೆ ದಿನಾನೂ ಬರ್ತೀನಿ ಅಂದಿದ್ರಿ, ಪತ್ತಿಕ್ಕಿಲ್ಲ. ಫೋನು ಫಸ್ಟ್ ಎಲ್ಲ ದಿನಕ್ಕೆ ಒಂದು 3-4 ಸತಿ ಮಾಡಿದ್ರಿ, ಆಮೇಲೆ 1-2 ಸತಿ, ಆಮೇಲೆ ಎಲ್ಲರೂ 1 ಸತಿ. ಈಗ ನಿನ್ನೆ ಅಂತೂ ನೀವು ಫೋನೇ ಮಾಡಲ. ಈಗಲಾರು ಸದ್ಯ ಮಾಡಿದ್ರಲ್ಲ, ಎಂಥ ಜೋರು ಕೆಲಸನಾ? ಹ್ಞೂ ನಾನಿಲ್ಲ, ನೀ ಹೇಳಿ ಸುಳ್ಳೇನಲ್ಲ ಬಿಡು. ನಾ ಒಪ್ಗಿತೀನಿ. ಬರ್ತೀನಿ ಅಂದಿದ್ದೆ, ಫೋನ್ ಮಾಡ್ತೀನಿ ಅಂದಿದ್ದೆ, ಆದರೂ ಮಾಡ್ತಿದ್ದೆ ಫೋನು. ನಿನ್ನೆ ಫೋನೇ ಮಾಡಲ ಅಂದ್ರೆ ನೆಟ್ವರ್ಕ್ ಎಲ್ಲಿತ್ತನಿಲ್ಲ. ನಾನು ದಿನೀಡೀ ಇದು ಮಾಡಿನಪ್ಪ, ನೆಟ್ವರ್ಕೇ ಇಲ್ಲ. ಅದು ಮಳೆ ಕಮ್ಮಿ ಇತ್ತಲ್ಲ, ಹೊಳೆ ಹೆಂಗೆ ಇಳ್ದದೆ ಅಂತೇಳಿ ನಿನ್ನೆ ಮಾತ್ರ ಬರಬೇಕು ಅಂತಲೇ ಮಾಡಿದ್ನ. ಬರೋಕ್ಕೆ ಎಂಥ ಕೆಲಸ ಆಗ್ಯದ ಗೊತ್ತಾ? ನಮ್ಮ ಎಮ್ಮೆ ಮಾಡಕ್ಕೆ ಒಂದು ಹೋಗಲ್ ದರೆ ಕೆಳಗೆ ಬಿದ್ದ ಮಂಡಿನೇ ಜಾರು ಹೋಗ್ಯದ. ಅಯ್ಯೋ, ಅಲ್ಲಿಂದ ಅದನ್ನು ಮೇಲೆತ್ತು ಮನೆಗೆ ತರ್ಬೇಕಾರೆ ನಾ ಅದೇ ಜ್ಞಾನ ಮಾಡಿದೆ. ಮೊದಲಿನ ಕಾಲ ಆಗಿದ್ರೆ ಅವನಿಲ್ಲಿಗೆ ಫೋನ್ ಮಾಡಿಬಿಡ್ತಿದ್ದೆ, ಬತ್ತಿದ್ದ ಅಂತ. ಏನು ಮಾಡ್ತೀವಿ ಹೇಳು, ಜನ ಊಟ ಹಾಕ್ಬೇಕಾರೆ ಸಾಕಾತ ನನಗೆ. ತಂದು ಕೊಟ್ಟಿಗೆಗೆ ಹಾಕಿ ಬೆರೆ ಮೇತಿ ನೋಡೋಕ್ಕಾಗಲ್ಲ, ಮಗ್ಳು ಹೊಡ್ಸೋಕ್ಕಾಗಲ್ಲ. ಅದಕ್ಕೆ ಎಂತ ಮಾಡೋದು ಅಂತ ಅದೇ ಯೋಚನೆ ಮಾಡ್ತಿದ್ದೀನಿ. ನಂಗೆ ಇವತ್ತು ಅದೇ ತಲೆ ಬಿಸಿ ಆಗ್ಯದ, ಏನು ಮಾಡೋದಂತಲೇ ಗೊತ್ತಾಗಲ್ಲ. ಸೊ ಈ ಥರದ ಬೆರೆ ಮೇತಿ ನೋಡೋಕ್ಕಾಗಲ್ಲ ಮರೆ. ಅಯ್ಯೋ ಹೌದನ್ರಿ, ಇರಲಿ, ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದಷ್ಟೇ ಕಣ್ರಿ. ಎಲ್ಲರಿಗೂ ಅವ್ರವ್ರ ಮನೆ ಕೆಲಸ ಇರ್ತದೆ, ದಿನ ಫೋನ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಅಲ್ಲ, ಎಮ್ಮೆ ಮಣ್ಕ ಹಾಗೆ ಅಂದ್ರಲ್ಲ, ಅದಕ್ಕೊಂದು ಅಟ್ಲು ಮಾಡಿರಿ ಪಾಪಣ್ಣಣ್ಣ. ಅಟ್ಲು ಮಾಡೋಕ್ಕೆ ಗೊತ್ತಿಲ್ಲ ನಿಮಗೆ? ಎಂಥದ್ದು ನಮ್ಮ ಅಪ್ಪನೂ ಹಂಗೆ ಹೇಳ್ತಾರೆ ಮರ, ಅಟ್ಲು ಮಾಡಬೇಕು ಅಂತ. ಏನು ಸುಮ್ಮನೆ ಕೂತಲ್ಲಿ ನಿತ್ತಲ್ಲಾದರೂ ಅಟ್ಲು ಮಾಡಿ ಆತಿತ್ತು, ಮಾಡಲ್ಲ ಅಂತ. ನಂಗೆ ಗೊತ್ತಿಲ್ಲ ಅದು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಎಂತ ಮಾಡಲಿ ಹೇಳಿ, ಎಂತ ಮಾಡೋದು ಹೇಳೋ ಅನಿಲ್ಲ. ಅಟ್ಲಂದರೆ ಅಟ್ಲಂದ್ರೆ ಮತ್ತೆಂತ ಅಲ್ಲ ಪಾಪಣ್ಣಣ್ಣ. ಈಗ ಅದಕ್ಕೆ ನಿಲ್ಲಕ್ಕಾಗಲ್ಲ, ಹೌದಾ? ಅಲ್ಲ, ಕಾಲು ನೆಲಕ್ಕೆ ಊರ್ಬೇಕು ಸ್ವಲ್ಪ, ಆದರೂ ಪೂರ್ತಿ ಭಾರ ಬಿಡಂಗೆ ಇರಬಾರ್ದು. ಹೊಟ್ಟೆಗೆ ಈಗ ಹೊಟ್ಟೆ ಬೆನ್ನು ಹೆಂಗೆ ತಾಗ್ತದೆ, ಹೊಟ್ಟೆ ಯಾವ್ದಾದ್ರು ಒಂದು ಹಿಂಗೆ ಅಟ್ಲ ಮೇಲೆ ನಿಲ್ಬೇಕು. ಅಟ್ಲಂದರೆ 4 ಸಣ್ಣ ಸಣ್ಣ ಕಂಬ ಹೋಗಿರಿ ಎಲ್ಲರೂ ಹೊರಗಡೆ ನೆರಳು ಇದ್ದಲ್ಲಿ, ಅದ್ರ ಮೇಲೆ ಹಿಂಗೆ ದಬ್ಬೆ ಅಡ್ಡಡ್ಡ ಉದ್ದುದ್ದ ಇಟ್ಟರೆ ಅಡ್ಡಡ್ಡ ಇರೋಕ್ಕೆ ಬರೋಲ್ಲ, ಉದ್ದುದ್ದನೇ ಇಡಿ. ಭಾಳ ಆಗ್ಲಿಕ್ಕೂ ನಿಮ್ಮ ಎಮ್ಮೆ ಮಣ್ಕ ಎಷ್ಟು ದೊಡ್ಡ ಅದೇ ಅಂತ ನೋಡಿದ್ರೆ ಗೊತ್ತಾಗ್ತದಲ್ರಿ. ಆದರೆ ಹಿಂಗೆ ಕಾಲು ನೆಲಕ್ಕೆ ಊರ್ಬೇಕು, ಆದರೆ ಭಾರ ಬಿಡಬಾರ್ದು. ಆ ಥರಕ್ಕೆ ಮಾಡಿ ಆ ಅಟ್ಲೆ ಮೇಲೆ ನಿಲ್ಲಿಸಿಟ್ಟು ಅದಕ್ಕೆ ಪಟ್ಟು ಹಾಕಿದ್ರೆ ಕಾಲು ಕೂಡ್ದಕ್ಕೂ ತನ್ನಿಂದ ತಾನೇ ನಿಲ್ತದೆ. ಮಾತ್ರ ಹಿಂಗೆ ಒಂದು ಸತಿ ಎತ್ತು ನಿಲ್ಲಿಸೋದು ಮಾಡೋದು ಮಾಡ್ತಿರ್ಬೇಕು. ಈಗ ಅಟ್ಲ ಮೇಲೆ ಒಂದು ಗೋಣಿ ದೊಡ್ಡದು ಹಾಕಿ ಅದ್ರ ಮೇಲೆ ಎಮ್ಮೆನ ಮಲಸಿದ್ರೆ ಯಾರು ಹಿಂಗೆ 2-3 ಜನ ಬಂದಾಗ ಆ ಗೋಣಿ ಆಚೆ ಈಚೆಗೆ ಹಿಡಿದು ಎದ್ದು ನಿಲ್ಲಿಸ್ಕೊಂಡ್ರೆ ಸೈ. ದಿನಕ್ಕೊಂದು 10 ನಿಮಿಷ ನಿಲ್ಲಿಸ್ಕೊಂಡ್ರೆ ಸಾಕು, ಕ್ರಮೇಣ ಸರಿ ಆಗ್ತದೆ. ನೀವು ಅದಕ್ಕೇನು ತಲೆ ಕೆಡಿಸ್ಕೊಬೇಡಿ, ಪಟ್ಟು ಹಿಡಿದ್ರೆ ಸರಿ ಆಗ್ತದ್ರಿ. ಅನಿಲ, ಇದು ಎಂಥದ ಮರೆಯ? ಅಟ್ಲು ಅಂತೀರಿ, ಪೊಟ್ಟು ಅಂತೀರಿ. ನಾ ಎಲ್ಲ ಹೊಸ್ದಾಗಿ ಕೇಳ್ತಿದ್ದೀನೇನೋ ಅಂತ ಕಾಣ್ತಾ ಇದೆ. ಪೊಟ್ಟು ಅಂದರೆ ಎಂಥದ? ಯಾರು ಹಿಡಿತಾರ ಅದನ್ನು? ನಿಮಗಂತೂ ಎಂಥದ್ದು ಗೊತ್ತಿಲ್ಲ ಪಾಪಣ್ಣಣ್ಣ. ನಿಮ್ಗಿಂತ ಸಣ್ಣವನ, ನಂಗೆ ಗೊತ್ತು, ನಿಮಗೆ ಗೊತ್ತಾಗದೆ ಇದ್ದಿದ್ದು ಹೆಂಗದ? ಭಾರತತೆ ಭಾಳ ಮುದ್ದು ಮಾಡಿ ಸಾಕ್ಯಾರೆ ನಿಮ್ಮನ್ನು, ಬಿಡಿ. ಪೊಟ್ಟು ಅಂದ್ರೆ ಮತ್ತಿನ್ನೇನಲ್ಲ, ಯಾವುದೋ 3-4 ಜಾತಿ ಸೊಪ್ಪು ತಂದು ಹರಿತಾರೆ. ಅಂದರೆ ಲೇಡೀಸ್ ಹರಿಬಾರ್ದು, ಲೇಡೀಸ್ ಯಾಕೆ ಹರಿಬಾರ್ದು ಅಂದರೆ ಬಳೆ ಶಬ್ದ ಕೇಳಬಾರ್ದಂತೆ ಅದನ್ನು ಹರಿಯೋಷ್ಟೊತ್ತಿಗೆ. ಅಲ್ಲೇ ಎಲ್ಲರೂ ಚಪ್ಪಡಿ ಕಲ್ಲು ಇದ್ದರೆ ಅದ್ರ ಮೇಲೆ ಅವನಷ್ಟು ತೇದು ದಪ್ಪ ಬೇಯಿಸ್ತಾರೆ ಅಂತ ಕಾಣ್ತದೆ. ಬೇಯಿಸಿ ದಪ್ಪ ಹಚ್ಚಿಡ್ತಾರೆ. ಆ ನೋವಿದ್ದ ಜಾಗ ಗೊತ್ತಾಗ್ತದಲ್ಲ, ನೋವಿದ್ದ ಜಾಗ ಹೆಂಗೆ ಗೊತ್ತಾಗ್ತದೆ? ನಂಗೆ ಅದು ಬಾಯ್ಬಿಟ್ಟು ಹೇಳ್ತದನೋ ಅಂತ ಅದನ್ನು ಮಾತ್ರ ಕೇಳಬೇಡಿ ನೀವು. ಹೆಂಗೆ ಅದು ಬಿದ್ದ ಕಾಲು ಕಾಲು ಊರಲ್ಲ, ಅದನ್ನು ಹಿಂಗೆ ಒತ್ತುತ್ತಾ ಬಲ್ಲಿ. ಈಗ ಒಂದು ಸರಿ ಒತ್ತದಕ್ಕೂ ಹಿಂಗೆ ಕುಮ್ಟು ಬೀಳ್ತದಲ್ಲ, ಅಲ್ಲೂ ನೋವು ಜಾಸ್ತಿ ಅದೇ ಅಂತ ಲೆಕ್ಕ. ಅದಕ್ಕೆ ಇವನ್ನೆಲ್ಲ ತೆಗೆದು ಬಡಿಯೋದು, ಬೆಚ್ಚಲು ಬಡಿಯೋದು ಅಂತಲೂ ಹೇಳ್ತಾರೆ. ಈಗ ಎಲ್ಲ ಅರ್ದು ಬೇಯಿಸಿಟ್ಕೊಂಡಿರ್ತೀವಲ್ಲ, ಅದನ್ನು ತೆಗೆದು ಬಡಿತಾ ಬರಬೇಕು ಬೆಳಗ್ಗೆ ಸಾಯಂಕಾಲ. ಮೂಳೆ ಕೂಡ್ತದೆ. ಅನಿಲ, ನೀ ಹೇಳಿದ್ದೆಲ್ಲ ನಂಗೆ ಅರ್ಧಂಬರ್ಧ ತಲೆ ಒಳಗೆ ಹೋತ. ಅದಂತೂ ಆಗಲಿ. ಇದನ್ನು ಸೊಪ್ಪೆಲ್ಲ ಯಾರು ಸಮ ಮಾಡಿಕೊಡ್ತಾರೆ? ನಾ ಹೋಗಿ ಅವ್ರಿಗೆ ಫಸ್ಟ್ ಹೇಳಿ ಬಂದ್ಕೋತೀನಿ, ಒಂಚೂರು ಬಂದು ಸಮ ಮಾಡಲಿ ಮಾರಾಯ.
ಯಾರು ಎಂತಕ್ಕೆ ಮಾರ ನಮ್ಮ ಅಪ್ಪನೇ ಮಾಡಿಕೊಡ್ತಾರೆ, ಹೇಳ್ತೀನಿ ತಡೀರಿ. ಬರ್ತಾರೆ, ನೀವು ಅಲ್ಲಿ ಅಟ್ಲೆಲ್ಲ ಸಮ್ ಮಾಡಿ. ನೆನ್ಪದ್ಯಾ ಅಟ್ಲೆ ಹೆಂಗೆ ಅಂತ? ನಾ ಕಂಬ ಹುಗಿರಿ, ಕಂಬ ಹುಗಿದು ದಬ್ಬೆ ಅಡ್ಡಡ್ಡ ಇಟ್ಟು ಅದ್ರ ಮೇಲೆ ದಪ್ಪದ ಒಂದು ಗೋಣಿ ಹಾಕಿ ಅದ್ರ ಮೇಲೆ ತೆಗೆದು ಎಮ್ಮೆ ನಿಲ್ಲಿಸಿ. ಎದ್ದು ನಿಲ್ಸಕ್ಕೆ ಮಾತ್ರ ಒಂದು 4-5 ಜನ ಬೇಕಾಗ್ತದೆ. ನಾನೇ ಬರಲ ಅತ್ಲಾಗೆ? ಬೇಡ ಬೇಡ ಬೇಡ, ನೀ ಸದ್ಯಕ್ಕೆ ಎಲ್ಲಿಗೂ ಬೈದು ಹೊಡೋದು ಬೇಡ, ಸುಮ್ಮನೆ ಮನೆ ಬದಿ ಇರು. ನೀ ಮೊಬೈಲು ಜಾಸ್ತಿ ಎಲ್ಲ ನೋಡೋಕೆ ಹೋಗಬೇಡ ಅನ್ನಿಲ್ಲ. ಇಲ್ಲ ಇಲ್ಲ, ನಂಗೆ ಮೊಬೈಲ್ ನೋಡೋ ಅಭ್ಯಾಸ ಎಲ್ಲ ಕಡಿಮೆ ಅಲ್ಲ, ನಿಮಗೆ ಗೊತ್ತಲ್ಲ. ಅದು ಹೌದು ಬಿಡು. ನಮ್ಮ ಮನೇಲಿ ಹಿಂಗಿದ್ದ ಬೆರ್ಮೇತಿ ಹಾಕಿ ಕೂತದಲ್ಲ. ಔಷಧಿ ಯಾವತ್ತಿಗೆ ಹೇಳಿ ಅನಿಲ? ನಾನು ಹೇಳಿದ್ದೆ ಅಂತ ಇಲ್ಲ, ಪ್ರೇಮಕ್ಕ ಮೊನ್ನೆ ಬಂದಿದ್ರಲ್ಲ, ಅವ್ರು ಹೇಳಿದ್ರು ಈಗ ಪಾಪಣ್ಣವ್ರ ಮನೆ ಹೊಡಿತಿರೋದು, ಅಯ್ಯರ ಮನೆ ಹೊಡೆದು ಆಮೇಲೆ ನಿಮ್ಮನೆಗೆ ಬರೋಕ್ಕೆ ಹೇಳ್ತೀನಿ ಅಂತ ಹೇಳ್ಯಾರೆ ಅವರು. ಯಾವತ್ತು ಬರ್ತಾರೋ ಇನ್ನೆಂತ ಮಾಡ್ತಾರ. ಆದರೂ ಹುಲಿ ಹಿಡ್ದಿತ್ತು. ಪಾಪಣ್ಣವ್ರ ಮನೆ ಮುಗಿಸಿ ಅಯ್ಯರ ಮನೆಗೆ ಹೋಗಂತ ಅಯ್ಯರ ಮನೇದು ಹೊಡಿತಾ ಇದ್ದಾರೆ. ನಮ್ಮ ಮನೆಗೆ ಇನ್ನೂ ಬರಲ್ಲ, ಇಲ್ಲಿ ಮುಗಿಸಿ ಬಹುಶಃ ನಿಮ್ಮ ಮನೆಗೆ ಬರೋದೇನು. ಅವನಿಗಂತೂ ಬತ್ತ ಭಾಳ ಅಹಂಕಾರ ಬಂದದ್ದು ಬಿಡು. ಬರಲಿ ಬಿಡಿ ಪಾಪಣ್ಣಣ್ಣ, ಲೇಟಾಗೇ ಬರಲಿ, ಏನು ದಂಡ ಹೇಳಿ. ನಾವು ಇನ್ನೊಂದು ಸತಿ ಹೊಡೆಯೋದು 1.5 ತಿಂಗಳಿಗೆ ಹೊಡೆಯೋಷ್ಟೊತ್ತಿಗೆ ಒಂದು ಆಗಸ್ಟ್ 20 ಹಾಗೆ ಆತದೇನ. ಆಮೇಲೆ ಸೆಪ್ಟೆಂಬರ್ 20 ಅಕ್ಟೋಬರು ಮತ್ತೇನು ಔಷಧಿ ಹೊಡೆಯೋದು ಬೇಡ. ಒಂದು ಸತಿ ಹೊಡೆಯೋದೇ ಉಳಿತದಲ್ಲ, ಸುಮ್ಮನಿರಿ ನೀವು. ನೀನೊಬ್ಬ ಹಿಂಗಿದ್ದೆಲ್ಲ ಆಸೆ ಮಾಡೋಕ್ಕೆ ಹೋಗಿ ಅದಕ್ಕೆ ತಡಾಗಿ ಇಟ್ಕೊಂಡಿದ್ದೆ ಔಷಧಿ ಹೊಡೆಯೋದನ್ನ. ಅಲ್ಲ, ನಾನು ಅದಕ್ಕೆ ತಡಾಗಿ ಇಟ್ಕೊಂಡಿದ್ದೇನಲ್ಲ. ಈಗ ನನ್ನ ಕತೆ ಹೀಗೆಲ್ಲ ಆತಲ್ಲ, ಹಂಗಾಗಿ ಲೇಟ್ ಆತಷ್ಟೇ. ನಾನೇನು ಮತ್ತು ನಿಮ್ಮಂಗೆ ಏನಲ್ಲಪ್ಪ. ನೋಡಲ್ಲಿ ಮತ್ತು ಅದನ್ನೇ ಹೇಳ್ತಾನೆ, ನಿಮ್ಮಂಗಲ್ಲ ಅಂತ. ಓ ಬಂದೆ ಅಮ್ಮ. ಅನಿಲ ಫೋನ್ ಮಾಡಿದ್ದೆ, ಅದಕ್ಕೆ ಒಂಚೂರು ಮಾತಾಡ್ತಿದ್ದೆ. ಅವ ಇಲ್ಲೇ ಅಂತ ಸುಮಾರು ಹೇಳಿನೆ, ಹಾಗೆ ಮಾಡೋಣ ತಡಿ, ಬರ್ತೀನಿ. ಹೇಳಕ್ಕೆ ಮಾಡ್ತದೆ, ಹೇಳೋಕ್ಕಾಗಲ್ಲ. ಪಾಪಣ್ಣಣ್ಣ, ಆ ಥರ ಇರೋಷ್ಟೊತ್ತಿಗೆ ಎತ್ತು ಅಟ್ಲ ಮೇಲೆ ಇಡಬೇಕು, ಅವೇ ಪ್ರಯತ್ನ ಪಡ್ತವೆ. ನೋಡಿ, ನಂಗೆ ಇದೊಂದು ಮರ್ತೋಗಿತ್ತು. ಮೂಳೆ ಜಾರದೆ ಅಂದ್ರಲ್ಲ, ಮೂಳೆಗೆ ಎಂಥದೇ ಪೆಟ್ಟಾದ್ರೆ ಜಾನ್ವರಿಗೆ ನಾ ಹೇಳ್ತೀನಿ, ಒಂದು ಅರ್ಧ ಲೀಟ್ರದ್ದು 2 ಪ್ಯಾಕೆಟ್ ಎಳ್ಳೆಣ್ಣೆ ತೊಗೊಬನ್ನಿ. ಪ್ಯೂರ್ ಎಳ್ಳೆಣ್ಣೆ ಆಗ್ಬೇಕು ಮಾತ್ರ. ಅದಕ್ಕೆ ಈ ಕಪ್ಪು ಹಿಂಡಿ ಇರ್ತದಲ್ಲ, ಆ ಕಪ್ಪು ಹಿಂಡಿನೂ ಆ ಎಳ್ಳೆಣ್ಣೆನೂ ಸೇರಿಸಿ ಕೊಡಿ. 4 ದಿನಕ್ಕೆ ಕಾಲು ಕೂಡದೇ ಇದ್ರೆ ಕೇಳಿ ನನ್ನ ಹತ್ರ. ಅಲ್ಲ ಅವನಿಲ್ಲ, ನೀ ಇವನ್ನೆಲ್ಲ ಎಲ್ಲಿ ಕಲ್ತಿದ್ದ ಮರಯ್ಯ? ಆಕ್ಸ್ಫರ್ಡ್ ಯೂನಿವರ್ಸಿಟಿ. ನಾನು 3 ವರ್ಷ ಹೋಗಿದ್ನಲ್ಲ, ಇಲ್ಲೆಲ್ಲೂ ಇರಲಲ್ಲ, ಅಲ್ಲಿಗೆ ಹೋಗಿದ್ದು. ಅಲ್ಲೇ ಕಲ್ತ್ಕೊ ಬಂದಿದ್ದು ನಾನು. ಸುಮ್ಮನಿರ ಮಾರಯ್ಯ, ಇಲ್ಲಿ ಹರಿಬೇಡ. ಇನ್ನೊಂದು ಹುಡುಗ ಅಂದ್ರೆ ಮಾತ್ರ. ಈಗೇನು ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀಯಾ? ಎಲ್ಲ ಆರಾಮದೆ, ಏನೂ ತೊಂದರೆ ಇಲ್ಲ. ನೀವು ಬರದೇ ಇರೋದು ಒಂದೇ ಕೊರತೆ ಅಂತ. ಬತ್ತಿರೋದು ನೋಡಿದ್ರೆ ಬರೋದೇ ಇಲ್ಲಲ್ಲ. ಬತ್ತೀವ ಗುಂಡಪ್ಪಣ್ಣ ಹೇಳಿದರು ಹೋಗಿ ಬರೋಣ ಒಂದಿನ ಅಂತ. ಅದು ಹೇಳಿದ್ನಲ್ಲ, ಪುರ್ಸತ್ತಿಲ್ಲ. ಈಗ ನಾಳೆ ನಾಡ್ದಂಗೆ ಅವ್ರದ್ದು ಆತದೇನೋ, ನಮ್ಮನೆ ಔಷಧಿಗೆ ಬರ್ತಾನೆ. ಔಷಧಿ ಹೊಡೆಯೋ ದಿವ್ಸ ಗೊತ್ತಲ್ಲ ನಿಮ್ಗೆ, ಮತ್ತೆ ಎಲ್ಲಿಗೋ ಹೊಲ್ಡಕ್ಕೇನಾಗಲ್ಲ, ನೋಡೋಣ ಒಂದಿನ ಬರ್ತೀನಿ. ಎಂತಕ್ಕೆ ಮಾರಯ್ಯ ಹಿಂತಿ ಇರ್ತದೆ. ಗುಂಡಪ್ಪಣ್ಣ ಅವತ್ತು ಹೇಳಿದ್ದ ನೆನಪಿಲ್ಲ? ನಿಮ್ಮ ಮಾತುಕತೆ ಮಧ್ಯೆ ನಾವು ಒಂದೇ ಅಂತ ಕಲ್ಲಿ ಶಿವಪೂಜೆ ಕರಡಿ ಬಿಟ್ಟಂಗೆ. ಪಾಪಣ್ಣಣ್ಣ, ಇವತ್ತು ಪೂರ್ತಿ ನಂಗೆ ನಿಮ್ಮ ಮಾತು ಇದ್ದದೇ ಅದೇ ನೋಡಿ. ಕಡಿಕೆ ನೀ ಎಲ್ಲಿ ಕಲ್ತಿದ್ದೆ ಮರೇ, ಏನು ಮರೇ ಅಂತೀರಿ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಲ್ಲ ಅದು. ಕರಡಿ ಅಂತಕ್ಕೆ ಬರ್ತದ್ರಿ ಶಿವಪೂಜೆಯಲ್ಲಿ. ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಂಗೆ ಅಂತ ಗಾದಿ ಇರೋದು. ಕರಡಿಗೆ ಅಂದರೆ ಲಿಂಗಾಯತರು ಅದೇನೋ ಹಿಂಗೆ ಕುತ್ತಿಗೆಗೆ ಹಾಕ್ಕೊಂಡು ಒಂದು ಇದ್ರ ಒಳಗೆ ಅಂತ ಹಾಕ್ಕೊಂಡಿರ್ತಾರಲ್ಲ, ಅದ್ರ ಒಳಗೆ ಲಿಂಗನ ರುದ್ರಾಕ್ಷಿನೇ ಎಂಥದ ಇರ್ತದೆ ಏನಕ್ಕಂಡ್ರಿ. ನೀವು ನೋಡ್ಲೇನು ಲಿಂಗಾಯತರು ಹಿಂಗೆ ಬೆಳ್ಳಿದ ಹಿಂಗೆ ನೇತು ಹಾಕ್ಕೊಂಡಿರ್ತಾರಲ್ರಿ, ಅದಕ್ಕೆ ಕರಡಿಗೆ ಅನ್ನೋದು. ಶಿವಪೂಜೆ, ಈಶ್ವರನ ಪೂಜೆ ಮಾಡೋಷ್ಟೊತ್ತಿಗೆ ಅವ್ರ ಕೊಳ್ಳಿಂದ ಅದನ್ನು ತೆಗೆದು ಪೂಜೆ ಮಾಡಬೇಕು, ಅದಿಲ್ಲದೆ ಪೂಜೆ ಆಗಲ್ಲ. ಹಾಗಾಗಿ ಹೇಳೋದು ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಂಗೆ ಅಂತ. ಯಾರೋ ನನಗಿದ್ದಾರೆ ನಿಮ್ಮಂಗಿದ್ದಾರೆ ಅದನ್ನು ತೆಗ್ತದು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ. ಅದಕ್ಕೂ ಸಂಬಂಧ ಇಲ್ಲ. ಹಂಗಿದ್ದಾತು. ಸರಿ ಬಿಡಿ, ಸರಿ. ನಾಳೆ ಬರ್ತೀರಾ ಹಂಗಾರೆ? ಇದು ಮಾತ್ರ ನೀನು ಅದ್ಯಾವುದೋ ಯೂನಿವರ್ಸಿಟಿಗೆ ಹೋಗಿ ಓದಿ ಬಂದಿದ್ದೆ ಹೌದಾ? ಎಲ್ಲದೂ ಗೊತ್ತಲ್ಲ ಮರೆ ನಿಂಗೆ. ಏನ್ರಿ
ಇಲ್ಲೊಂಚೂರು ಕೇಳಿಸ್ಕೊಳ್ಳಿ ಅಲ್ಲೇ. ಎಂತ ಹೇಳೆ, ಫೋನಲ್ಲಿ ಮಾತಾಡ್ತಿರೋದು ಕಾಣಲ್ಲ ನಿಂಗೆ. ಬೇಡ ಬಿಡಿ. ಥೋ, ಅದಕ್ಕೆ ಸಿಟ್ಟು ಬರೋದು ನೋಡಿ. ಎಂತ ಹೇಳೆ, ನಾ ಹೇಳಿದ್ದೇನಾರು ಸುಳ್ಳನ್ನು? ಹೌದಾ, ಫೋನಲ್ಲಿ ಮಾತಾಡಿದ್ರೆ ಈಗ ನಿಮಗೆ ಇಷ್ಟು ತೊಂದರೆ ಆಗ್ತದೆ. ನೀನು ನಾವು ಅಲ್ಲಿಗೆ ಬಂದರೆ ನಾವು ಬದುಕಿರೋಕ್ಕೆ ಹೋಗಲ್ಲಪ್ಪ. ನೀ ಇಡು, ಫೋನ್ ಇಡು, ನಾ ಇಡ್ತೀನಿ. ಪಲ್ಲವಿ, ನಿಂಗೆ ಎಂತ ಆಗೋದು ಮರತಿ ಒಂದೊಂದು ಸತಿ? ಹೇಳಿ ಎಂತ ಎಂತ ಇಲ್ಲಿ ಕೇಳಿ ಅಂದಲ್ಲ, ಎಂತ ಕೇಳದೆ? ಅದು ಎಂತ ಗೊತ್ತಾ, ಅತ್ತಿಗೆ ಇದಾರಲ್ಲ, ಮೊನ್ನೆ ಅಮ್ಮ ಅಷ್ಟು ಹೇಳಿದ್ರು ಹೋಗಲ್ಲ. ನಾ ಇಲ್ಲೇ ಇರ್ತೀನಿ ಅಂತಾರೆ. ಈಗ ನೋಡಿದ್ರೆ ನಾನು ಮನೆಗೆ ಹೋಗ್ತೀನಿ ಅಂತ ಇದ್ದಾರೆ. ಎಂತ ಆತಂತ ಗೊತ್ತಿಲ್ಲ ಅವರಿಗೆ. ಸ್ವಲ್ಪ ಆವಾಗಲೇ ಹೇಳಿದರೆ ಹೊಳೆಗೆ ಆಟಂಗಿದ್ದಿದ್ರೆ ನಾನೇ ಹೋಗಿಬಿಡ್ತಿದ್ದೆ ಅತ್ಲಾಗೆ, ಆ ಕಡೆಯಿಂದ ಅಪ್ಪನ ಬರೋಕ್ಕೆ ಹೇಳಿ. ಈಗ ಕತ್ಲೆ ಹತ್ತ ಬಂತು, ಇಷ್ಟೊತ್ತಿಗೆ ಹೆಂಗೆ ಹೋಗಿದ್ರೆ? ಹೇಳಿದ್ರೆ ಕೇಳಲ್ಲ ಅವರು. ನಾನು ಹೋಗ್ಬೇಕು ಅಂತ ಇದ್ದಾರೆ. ಎಂತ ಮಾಡೋದೀಗ? ಮಾಡೋದು ಎಂಥದ್ದು ಇಲ್ಲ. ಸಣ್ಣ ಮಗು ಅಲ್ಲ ಅವರು, ನಿಧಾನದಿಂದ ಕೂರಿಸ್ಕೊಂಡು ಹೇಳು. ಇಲ್ಲಿ ನಮ್ಮ ಅಮ್ಮನ ಹತ್ರ ಹೇಳಕ್ಕೆ ಹೇಳು, ಹೇಳ್ತದೆ. ಈಗ ಆಗಲ್ಲ ಹೋಗೋಕ್ಕೆ, ಕತ್ಲೆ ಹತ್ತ ಬಂತು, ಇವತ್ತೊಂದು ದಿವಸ ಇಲ್ಲಿ ಇರಿ, ನಾಳೆ ಹೋಗೋಣ ಅಂತ ಹೇಳು. ಬಾಲ್ಯ ನೋಡ್ಬೇಕು, ಬಾಲ್ಯ ಜೊತೆ ಇರಬೇಕು ಅಂತ ಅವ್ರು ಇದ್ದಿದ್ದು ಹೌದಾ ಅಲ್ಲ? ಬಾಲ್ಯ ತಗೊಂಡೋಗಿ ಕೈ ಕೊಡು. ನಿಮ್ಗೆ ಗೊತ್ತಲ್ಲ, ಅವ್ರು ಒಂದು ಸತಿ ಏನಾರು ಬೇಕು ಅಂತ ಹೇಳಿದ್ರೆ ಆ ತಕ್ಷಣ ಅದನ್ನು ಹಾಗೆ ಮಾಡಲೇಬೇಕು. ಇಲ್ಲ ಅಂದರೆ ಅವರು ಮತ್ತೆ ಸಿಟ್ಟು ಮಾಡಿದ್ರೆ, ಒಳ್ಳಕ್ಕೆ ಶುರು ಮಾಡಿದ್ರೆ ಎಂತ ಮಾಡಲಿ ನಾನು? ಈಗ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬೇರೆ ಆಪ್ಷನ್ ಇಲ್ಲ ಪಲ್ಲವಿ, ಇಲ್ಲೇ ಇರಬೇಕು ಅವ್ರೀಗ. ಬೆಳಿಗ್ಗೆ ಎದ್ದು ಹೋಗೋದು, ಬೆಳಿಗ್ಗೆ ಬೇಕಾದ್ರೆ ಅಪ್ಪನೇ ತೊಗೊಂಡೋಗಿ ಬಿಡ್ತಾರೆ, ಇಲ್ಲ ಅಂದ್ರೆ ನೀನು ತೊಗೊಂಡೋಗಿ ಬಿಡ್ಬೋದು. ಇಲ್ಲ ನಿಮ್ಮ ಅಪ್ಪಗೆ ಫೋನ್ ಮಾಡು, ಬರ್ತಾರೆ ಅವರು, ಬಂದು ಕರ್ಕೊಂಡು ಹೋಗ್ತಾರೆ. ಈಗ ಏನೂ ಮಾಡೋಕ್ಕಾಗಲ್ಲ. ಈಗ ನನ್ನ ಹತ್ರ ಬಂದು ಕೇಳ್ತಿದ್ದೀಯಲ್ಲ, ನೀನೇ ಹೇಳಿಬಿಡು, ಏನು ಮಾಡ್ಬೋದು ಹಂಗಾರೆ? ಮುದಣಿ ಎಂತಕ್ಕಂಗೆ ಜೋರು ಮಾತಾಡ್ತಿದ್ದೀಯಲ್ಲ? ಓ ಅಮ್ಮ ಬಂದಿದ್ದೊಂದು ಒಳ್ಳೆ ಕೆಲಸ ಆಯ್ತು ಬಿಡು. ಈ ರತಿ ಏನು ಮನೆಗೆ ಹೋಗ್ಬೇಕು ಅಂತ ಕೂತ್ಕೊಂಡಾರಂತೆ. ಈಗ ಇಷ್ಟೊತ್ತಿನ ಮೇಲೆ ಎಲ್ಲಿ ಹೋಗ್ಕತ್ತದೆ? ಇಲ್ಲಪ್ಪ, ಇಷ್ಟೊತ್ತಿನ ಮೇಲೆ ಎಲ್ಲಿ ಹೋಗ್ಕತ್ತದೆ? ಆಗಲ್ಲ. ಇಷ್ಟು ದಿವಸನೇ ಅದೇ ಅಂತ ಇನ್ನೊಂದು ದಿವಸ ಇದ್ದರೆ ಎಂತ ಆಗ್ತದೆ? ಇರ್ತದೆ. ನಾಳೆ ಬೆಳಗ್ಗೆ ಎದ್ದು ಹೋದ್ರೆ ಸರಿ. ಅವ್ರು ಹೇಳಿದ್ರೆ ಹಾಗೆಲ್ಲ ಕೇಳಲ್ಲ ಅಂದರೆ ಎಂತ ಮಾಡೋಕ್ಕಾಗ್ತದೆ? ನಾನೇ ಹೇಳ್ತೀನಿ, ಇದು ಒಳ್ಳೆ ಕಥೆ ಅದಲ್ಲ, ಇಷ್ಟೊತ್ತಿನ ಮೇಲೆ ಎಂತ ಮಾಡೋಕ್ಕಾಗ್ತದೆ? ಪಲ್ಲವಿ, ಹಂಗಾರೆ ಒಂದು ಕೆಲಸ ಮಾಡಿ, ನಿನ್ನ ಅಪ್ಪಗೆ ಫೋನ್ ಮಾಡಿ, ಬಂದು ಒಂಚೂರು ಕರ್ಕೊಂಡು ಹೋಗಲಿ. ಬೇಕಾದ್ರೆ ನೀನು ಅಪ್ಪ ಹೋಗಿ ಈ ಕಡೆಯಿಂದ ಹೊಳೆ ತನಕ ಬಿಟ್ಟು ಬರ್ಬೋದೇ? ಅವ್ರು ಅಚ್ಚಿಗಿಂದ ಬಂದು ಅಲ್ಲಿಂದ ಕರ್ಕೊಂಡು ಹೋಗಲಿ, ಹೇಳಂಗೆ. ಏನು ಹುಚ್ಚನ ಮುದ್ದಣೆ? ಎಂತ ಹವ್ಯಾಸ ಅದ? ಕೊಂಡಿ ಕಪ್ಪಾಗ್ಯದೆ. ಈಗ ಅದಕ್ಕೆ ಹೇಳಿ ಅದೆಲ್ಲ ರೆಡಿಯಾಗಿ ಹೊಳ್ಳಷ್ಟೊತ್ತಿಗೆ ಎಷ್ಟೊತ್ತಾಗ್ತದೆ ಹೇಳ? ಅಲ್ಲಿ ಹೋಗಿ ಇವ್ರು ಇಲ್ಲಿ ಹೊಳೆ ಹತ್ರ ಹೋಗೋದು, ಆ ಕಡೆಯಿಂದ ಅವ್ರು ಬಂದು ಕರ್ಕೊಂಡು ಹೋಗೋದು, ಯಾರು ನೋಡಿದ್ರೆ ಏನಂದಾರ? ಅದೇಯ ಅಂದರೆ ನೀ ಅಷ್ಟು ಹೇಳಿದ್ದಕ್ಕೆ, ಹೋಗಲೇಬೇಕು ಅಂದಿದ್ದಕ್ಕೆ ನಾನು ಹಿಂಗೆ ಮಾಡ್ಬೋದು ಅಂತ ಒಂದು ಹೇಳಿದ್ದಷ್ಟೇಯ. ಅದು ಬಿಟ್ಟರೆ ಮತ್ತೆಂತ ಮಾಡೋಕ್ಕಾಗ್ತದೆ? ಅಲ್ಲ, ನೀವು ಕಾರಲ್ಲಿ ತೊಗೊಂಡೋಗಿ ಒಂಚೂರು ಬಿಟ್ಟು ಬತ್ತಿರಲ್ಲ ನೋಡಿದೆ. ಬೇಕಾದ್ರೆ ನಾನು ಬತ್ತಿದ್ದೆ ಜೊತೆಗೆ. ಎಂತ ಪಲ್ಲವಿ, ಎಂತ ಇನ್ನೊಂದು ಸತಿ ಹೇಳ? ಅಲ್ಲ, ಕಾರಲ್ಲೇ ತೊಗೊಂಡೋಗಿ ಬಿಟ್ಟು ಬರ್ಬೋದಿತ್ತೇನೋ ಅಂತ. ಅಲ್ಲ, ನೀನು ಯಾವ ಜಾತಿ ಮನಸ್ತೆ ಮರತೆ? ನೀನು ಒಂದೊಂದು ಸತಿ ಎಂತ ಆಗ್ತದಂತ? ಬುದ್ಧಿ ಇದ್ದು ಮಾತಾಡ್ತೀಯೋ ಇಲ್ಲದೆ ಮಾತಾಡ್ತೀಯೋ? ಸ್ವಲ್ಪನಾರು ಯೋಚನೆ ಮಾಡ್ಬೇಕು ಅನ್ನೋದಿಲ್ಲನೇ? ಕಾರಲ್ಲಿ ಹೋಗಿ ಒಂದು ಇದಾಗಿದ್ದು ಅವನು ಸದ್ಯಕ್ಕೆ ಅವನು ಕಾರೇ ಮುಟ್ಟೋದು ಬೇಡ ಅಂತ ಹೇಳಬೇಕು ಅಂತ ನಾನು ಜ್ಞಾನ ಮಾಡ್ತಿದ್ದೀನಿ. ನೀನು ತಗೊಂಡೋಗಿ ನೀನು ಅದ್ಗಿ ಬಿಟ್ಟು ಬರೋಕ್ಕೆ ಇಷ್ಟೊತ್ತಿನ ಮೇಲೆ ಹೋಗೋಣ, ಬಿಟ್ಟು ಬರೋಣ. ಬೇಕಾದ್ರೆ ನಾನು ಬರ್ತೀನಿ. ಯಾರಿಗೆ ಬೇಕಾಗಿದೆ ಈಗ? ಒಳ್ಳೆ ಮಾತಲ್ಲಿ ಹೋಗೋದು ಕೇಳ. ಇವತ್ತು ಹೋಗೋಕ್ಕಾಗಲ್ಲ, ನಾಳೆ ಹೋಗೋದು ಅಂತ. ಅಯ್ಯೋ, ನಾನು ಹೇಳಿದೆ, ಜಾಸ್ತಿ ಹೇಳಿದ್ರೆ ಅವ್ರು ಅಳ್ಳಕ್ಕೆ ಶುರು ಮಾಡ್ತಾರೆ. ಅಳ್ಳಿ ಬಿಡು, ಹತ್ರ ಅಳ್ಳಿ. ಎಷ್ಟು ಬೇಕು ಮನಸ್ಸ ಇಚ್ಛೆ ಹತ್ತೇ ಬಿಡಲಿ ಪೂರ್ತಿ. ಏನು ಸಣ್ಣ ಬಾಲ್ ಏನಲ್ಲ, ಹತ್ರ ನತ್ತಿ ಬಿಡ್ತದೆ ಅನ್ನೋಕ್ಕೆ. ಅತ್ತೆ ಸಮಾಧಾನ ಮಾಡ್ಕೊಂಡು ಬೇರೆ ದಾರಿಲ್ಲ. ಅಯ್ಯೋ, ಹಂಗಾರೆ ಅದಕ್ಕಂತೂ ಬುದ್ಧಿ ಭಾಷೆ ಇಲ್ಲ ಅಂದ್ರೆ ನಿನಗೂ ಏನಾಗಿದೆ ಅಂತ ನೋಡೋದು ನೀನು ಹೇಳ್ಬೇಕಲ್ಲ.
ನೀವು ಒಂದು ಪಕ್ಷ ಹೋಗ್ತೀನಿ ಅಂದ್ರೆ ಬೇಡ, ನೀವು ಮಾತ್ರ ಕಾರ್ಗೀರ್ ತಗೊಂಡು ಹೋಗ್ಬೇಡಿ ಈಗ ಅಂತ ಹೇಳ್ಬೇಕು ನೀನು. ಅದು ಬಿಟ್ಕೊಂಡು ನೀನೇ ಹೇಳ್ತಿದೀಯ ಕಾರ್ ತಗೊಂಡು ಹೋಗೋಣ ಅಂತ. ಮತ್ತು ತಲೆಯಲ್ಲೆಲ್ಲ ಏನು ಅದೇ ಅಂತಲೇ ಗೊತ್ತಾಗಲ್ಲಲ್ಲ. ಅಲ್ಲ, ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ. ನಾ ಏನು ಹೇಳಿದೆ? ಅದು ಬೆಳಗ್ಗೆ ಎದ್ದು ಹೋಗ್ಬೇಕು ಅಷ್ಟೇ, ಬೇರೆ ದಾರೇ ಇಲ್ಲ. ಹೋಗಿ ಹೇಳು, ಹಿಂಗಾದ್ರೆ ನೀನು ಹೇಳು, ಇಲ್ದಿದ್ರೆ ನಾನು ಬಂದು ಹೇಳ್ತೀನಿ. ಈಗ ಆಗಲ್ಲ, ಕರ್ಕೊಂಡು ಹೋಗೋಕ್ಕೆ ಯಾರಿಗೂ ಆಗಲ್ಲ, ಹಂಗೆ ಅಂತ ನಿಕ್ಕೆ ಹೋಗಲೇಬೇಕು ಅನ್ನಂಗೆ ನೀವು ಒಬ್ಬಳೇ ಹೋಗೋದಾರ ಹೋಗು ಅನ್ನು. ನನಗೆ ಮತ್ತೆ ಸಿಟ್ಟಂದ್ರೆ ಹೆಂಗೆ ಬರ್ತದೆ ಇಲ್ಲ. ಯಾಕೆ ಈ ಥರ ಮಾಡ್ತೀರಿ ಅಂತ ನೋಡೋಣ. ನಮ್ಮ ತಲೆ ಬಿಸಿನೇ ನಮಗಾಗಿದೆ, ಅದ್ರ ಮಧ್ಯೆ ಇಂಥದ್ದೊಂದೊಂದು. ಈಗ ಅಲೆಸ ಮುದ್ದಣ್ಣ, ಈಗ ಅಲೆಸ ಮೊನ್ನೆ ನಾನು ಹೇಳಿದ್ರೆ ಎಲ್ಲ ಸಿಟ್ಟು ಆದ್ರಿ ನನ್ನ ಮೇಲೆ. ಬೇಡ, ಅತ್ತೆ ಮಾವನ ಜೊತೆ ಬಂದಾಳೋ ಅವ್ರ ಜೊತೆನೇ ಹೋಗಲಿ, ಬೇಕಾದ್ರೆ ಇನ್ನೊಂದು ದಿವಸ ಯಾವತ್ತಾರು ಬಂದು 15 ದಿವಸ ಸಿದ್ಧ ಹೋಗಲಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಅನ್ಖರ್ಚಾಗ್ತದೆ ಅಂತ ಹೇಳಿದೆ ಅಂತ ಲೆಕ್ಕ ಹಾಕ್ದ. ಹಿಂಗೆ ಆಗ್ತದೆ ಅಂತಲೇ ನಾನು ಹೇಳಿದ್ದೆ ಅವತ್ತು. ಅಮ್ಮ ಹೇಳ್ತದೆ ಬಿಡು, ಹೋಗಿ ಹೇಳ್ತದೆ. ಪಲ್ಲವಿ ಹೋಗು, ನೀನು ಅತಿಗೆ ಹೇಳಿ ಹೋಗು. ನೋಡ್ತೀನಿ, ಹೇಳಿ ನೋಡ್ತೀನಿ. ಇವಕ್ಕೆಲ್ಲ ಬುದ್ಧಿ ಬರೋದು ಯಾವಾಗ ಅಂತ. ಅಲ್ಲ ಅಮ್ಮ, ಇವಳದ್ದೇನು ತಪ್ಪಿಲ್ಲ, ಅವ್ರು ಹಾಗೆ ಮಾಡ್ತಾರೆ ಮರತಿ. ಹೋಗ್ಬೇಕು ಅಂತ ಏನು ಹಠ ಮಾಡೋಕ್ಕೆ ಶುರು ಮಾಡ್ಯಾರ ಏನೋ, ಅದಕ್ಕೆ ಈಗ ಬೇರೆ ಏನು ದಾರಿ ಕಾಣಲಲ್ಲ, ಇಲ್ಲಿ ಬಂದು ಹೇಳಿದೆ ಅಷ್ಟೇ. ನೀ ಮತ್ತೆ ಅಂತ ಬೈಯಕ್ಕೆ ಹೋಗ್ಬೇಡೆ. ನೋಡ, ನೀನು ಹೇಳ್ತೀನಿ ಈಗ ಬೈದ್ಗಲ್ಲೇ ಕೇಳಿಸಿದ್ನಲ್ಲ, ಪಾರ ಇಸ್ಕೊಂಡು ಬರೋಂಥದಕ್ಕೆ ಬಾ ಮುದ್ದಣ್ಣಿ. ಎಲ್ಲದಕ್ಕೂ ಹಿಂಗೆ ಬಾಯಿ ಹಾಕಕ್ಕೆ ಬಂದ್ರೆ ನನ್ನ ಹತ್ರ ಬೈಸ್ಕಿತೀಯ. ಮತ್ತು ನೀನು ಹೇಳಿನಿ ಏನು ಬಂದು ಅದು ಒಂದು ಪಕ್ಷ ಹೇಳಿದ್ರೆ ಇದ್ರ ತಲೆಯಲ್ಲಿ ಅಂತ ಅದೆಯಾ? ಅಲ್ಲೇನು ಒಂಚೂರು ಸಂಧಾನ ಮಾಡಿ ಹೇಳಂಗಿಲ್ಲ. ಇಲ್ಲ ನನ್ನ ಹತ್ರ ಬಂದು ಹೇಳಿದರೆ ನಾನು ಹೇಳ್ತಿರಲ್ಲ. ಇಲ್ಲ ಅನ್ನೋದಿತ್ತು ಇದ್ರ ಅಣ್ಣಗೆ ಫೋನ್ ಮಾಡಬೇಕು. ಫೋನ್ ಮಾಡಿದ್ರೆ ಗಂಡ ಹೆಂಡತಿ ಮಾತಾಡ್ಕೊಂಡ್ರೆ ಸರಿ ಆಗ್ತದೆ. ಯಾವುದು ಮಾಡಿದೆ ಇಲ್ಲಿ ಬಂದು ನೀವು ಕಾರ್ ತಗೊಂಡು ಹೋಗೋಣ, ಹೆಂಗೆ ಮಾಡೋಣ ಅಂಥೇಳಿ ಈ ಕತ್ಲಲ್ಲಿ ಹೇಳ್ತಾ ಇದೆಯಲ್ಲ, ಸಿಟ್ಟು ಬರ್ತದ ಬರಲ್ಲ? ಅದು ತಲೆ ಒಳಗೆ ಎಂತ ಅದೇ ಹಂಗಾರೆ? ಅದಕ್ಕೆ ಬಾಯಿ ಬಂದಿದ್ದಾರು ಹೆಂಗ? ಮೊನ್ನೆ ಇಷ್ಟೆಲ್ಲ ಆಗಿ ಇದೆ ಮಾಯಿಲ್ಲ ಇನ್ನು, ಮತ್ತೆ ಹಿಂಗೆ ಹೋಗೋಣ ಅಂತ ಹೇಳ್ಬೇಕಾರೆ. ಅಲ್ಲ ಅಮ್ಮ, ಅದು ಹೇಳಿದ್ದು ಸರಿ ಅಂತ ಹೇಳಿದ್ದಲ್ಲ ನಾನು. ನೀ ಸರಿ ಅಂತ ಹೇಳಿದ್ರೆ ಇಲ್ಲಿ ಕೇಳಕ್ಕೆ ಯಾರು ಕೂತಾರೆ ಅಂತ ಬೇಕಾತಲ್ಲ. ಸರಿನೂ ಬೇಡ, ಬೆಸನೂ ಬೇಡ, ಏನು ಹೇಳಬೇಡ, ಸುಮ್ಮನಿರು ಅಷ್ಟೇ. ಹ್ಞೂ ಮಾರತಿ, ನಾನು ಎಂಥದ್ನೂ ಹೇಳಲ್ಲ. ಆದರೂ ಅಮ್ಮ, ಬುತ್ತ ಭಾಳ ಜೋರಾಗ್ತಿದ್ದೀಯ ಮಾರತಿ, ಜೋರೇ ಮಾತಾಡ್ತೀಯ. ಮೊನ್ನೆ ನೋಡಿದ್ರೆ ಅಪ್ಪಗೂ ಆ ಥರ ಬೈತಿದ್ದೆ. ಜೋರು ಆಗ್ಬೇಕು, ಇಲ್ಲಿದ್ರೆ ನೀವೆಲ್ಲ ಬಗ್ಗಲ್ಲ. ನನ್ನ ತಲೆ ಮೇಲೆ ಮೆಣಸೆ ಹರಿತೀರಿ ನೀವು. ಯಾವುದೊಂದಕ್ಕೂ ನೋಡಿದ್ರು ಎಷ್ಟೊತ್ತಿಗೆ ಏನು ಮಾತಾಡ್ಬೇಕು ಏನು ಬಿಡ್ಬೇಕಂತ ಗೊತ್ತಾಗಲ್ಲ. ಅಪ್ಪಗೆ ಬೈಯೋದಲ್ಲ, ಅವ್ರು ಆಡಿದ ಮಾತು ಪೂರ್ತಿ ನೀನು ಅಲೈಸ್ಕಿಬೇಕಿತ್ತು. ಬೈಯೋದೇ ಎಂಥದ್ದು ಕಡೆಗೆ ಗೊತ್ತಾಗ್ತಿತ್ತು. ನೀ ಹೇಳೀಗ ಮಾಡೋ ಉದ್ಯೋಗ ಮಾಡಿ. ಎಂಥ ಕೆಲಸ ಮಾಡಲಿ ಹೇಳು, ಇಂಥದ್ದು ಮಾಡು ಅಂತ ಹೇಳು, ನಾ ಕೆಲಸ ಮಾಡ್ತೀನಿ. ಅಯ್ಯೋ ಸುಮ್ಮನಿರು, ಮಾತಿಗೆ ಹೇಳಿದ್ದು ಮಾಡೋ ಕೆಲಸ ಮಾಡಿ ಅಂತ. ನಿಂಗೇನು ಮಾರಾಯ ಮಾತಾಡ್ಸೋಕೋತೈತಿ, ನಂಗಲ್ಲಿ ಕೆಲಸ ಆಗಲ್ಲ. ಏನು ಸಾರು ಪಲ್ಯಕ್ಕೆ ಎಂತ ಸಿಕ್ಕಲ್ಲ. ಒಂದೊಂದು ಸತಿ ಹೋಗಿ ಬಂದು ಸೌತೆಕಾಯಿ ಮಾಡೋರು ಒಬ್ಬರು ಮುಟ್ಟದ ಕೈಯಲ್ಲಿ ಮುಟ್ಟಲ್ಲ. ಅಮ್ಮ, ಎಂತ ನೀನು ಹಿಂಗಿಲ್ಲ ಸಾರು ಪಲ್ಯಕ್ಕಿಲ್ಲ ಅಂತ ಕೇಳಿಸ್ಕೊಂಡ್ರೆ ಅವ್ರು ಏನು ತಿಳ್ಕೊಬೇಕು ಹೇಳ? ಮೊದಲೇ ಮನೆಗೆ ಹೋಗ್ತೀನಿ ಅಂತ ಅಳ್ತ ಕೂತಾರಂತಲ್ಲಿ. ನೀ ಹಿಂಗೆ ಸಾರಿಗೆ ಇದಕ್ಕೆ ತಲೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಅವ್ರ ಕಡೆಗೆ ಹೋಗ್ತೀನಿ ಅಂತ ಕೂತ್ರನೆ. ಓ ಅಮ್ಮ, ಸುಮ್ಮನಿದ್ದು ಬಿಡೋ ಮುದ್ದನೆ, ನಂಗೆ ಮತ್ತೆ ಸಿಟ್ಟು ಬರೆಸ್ಬೇಡ ನೀನು. ತಮಾಷೆಗೆ ಹೇಳಿದ್ದಮ್ಮ, ನೀ ಕಡೆಗೆ ಅದನ್ನೇ ಸೀರಿಯಸ್ ಆಗಿ ತಗೋಬೇಡ. ನೀ ತಮಾಷೆಗಾರ ಹೇಳು ಎಂತಕಾರ ಹೇಳೋ, ನಾ ಮಾಡೋ ಕೆಲಸ ಮಾಡ್ತೀನಿ. ನಿಂಗೆ ಏನು ಹೇಳೋ? ಎಲ್ಲವೂ ಒಂದೇ ಥರದವು. ಯಾರ್ಯಾರ ಹತ್ರ ಬಾಯಿ ಹೇಳ್ಕೊಳ್ಳೋದು ನಾನು? ಯಾರು ಗೊತ್ತಾದಾರಲ್ಲ? ಓ ಮುದ್ದಣ್ಣಿ, ನೀವು ಎಂತಕ್ಕೆ ಗೊತ್ತಾದನ? ಇಷ್ಟು ದಿವಸ ಇಲ್ದಿದ್ದವ ಯಾರಮ್ಮ? ಯಾರು ಗೊತ್ತಾದರೆ? ಯೋ ಅದೇ ಇವ ಮರ ಬರ್ದೆ ಹೋಗಕ್ಕೆ ಅಂತಕ್ಕೆ ಬಂದೇನ. ಅವನ ಹೆಸರಾರು ಬಾಯಿಗೆ ಬರ್ತದನ. ಇದ್ರ ಗಣ್ಣ. ಅಮ್ಮ, ನಾ ಎಂತ ಅಂತ ಹೇಳಲಿ ಮರತಿ? ಇವ ಅಂತೀಯ, ಇದ್ರ ಗಂಡ ಅಂತೀಯ, ಯಾರು ಅಂತ ತಿಳ್ಕೊಂಡ್ಲಿ ನಾನು? ತಡಿ ಮರತಿ, ನಾನೇ ನೋಡ್ತೀನಿ. ಓ ಇವನ,
ಇವನ ಹೆಸರು ಮರ್ತೋಗಿದ್ದಮ್ಮ ನಿಂಗೆ. ಇವ ಎಂತಕ್ಕೆ ಗೊತ್ತಾದನೆ ಮಾರತಿ? ಫೋನ್ ಗೀನು ಏನು ಇಲ್ಲದೆ ನೇರ ಮನೆಗೆ ಗೊತ್ತಾದನಲ್ಲ.